ಕೊಡಗಿನ ಕುವರಿ ಹರ್ಷಿಕಾ ಪೂಡಚ್ಚ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ. ಪ್ರೆಗ್ನೆನ್ಸಿಯ ಒಂದು ನ್ಯೂಸ್ ರಿವೀಲ್ ಮಾಡಿದ್ಮೇಲೆ ಕೈಗೆ ಸಿಗ್ಲೇ ಇಲ್ಲ. ಸದ್ಯಕ್ಕೆ ಇವತ್ತು ಸಿಕ್ಕಿದ್ದಾರೆ. ಆ ಒಂದು ತಾಯ್ತನದ ಕಳೆ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ? ನನ್ಗೆ ಗೊತ್ತು ನಾನು ಎಷ್ಟು ದಪ್ಪ ಆಗಿದ್ದೀನಿ ಅಂತ. ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅದೇ ದಪ್ಪ ಆದ್ರೂ ವೆಯ್ಟ್ ಗೈನ್ ಆದ್ರೂ ಚಬ್ಬಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ವೆಯ್ಟ್ ಗೈನ್ ಆದ್ರಿ ನೀವು? ಎಷ್ಟು ಕೆಜಿ? ಬೇಡ, ಅದನ್ನೆಲ್ಲ ರಿವೀಲ್ ಮಾಡೋದ್ ಬೇಡ. ಬಟ್ ಆಗಿದ್ದೀನಿ. ವೇಟ್ ಗೈನ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅದನ್ನೆಲ್ಲ ರಿವೀಲ್ ಮಾಡೋದ್ ಬೇಡ. ಬಟ್ ದಪ್ಪ ಆಗಿದ್ದೀನಿ. ಬಟ್ ಐ ಆಮ್ ಹ್ಯಾಪಿ. ಈ ಫೇಸ್ ನ ಎಂಬ್ರೇಸ್ ಮಾಡ್ಕೋಬೇಕು ನನ್ನ ಪ್ರಕಾರ. ಬಿಕಾಸ್ ನಾವೇನಾಗುತ್ತೆ, ಅಯ್ಯೋ ಇಲ್ಲ ನಾನು ಸ್ವಲ್ಪ ಕಮ್ಮಿ ತಿಂತೀನಿ, ಇದು ಎಂಡ್ ಆಫ್ ದ ಡೇ ಇಟ್ ಇಸ್ ಆಲ್ ಗೋಯಿಂಗ್ ಟು ದ ಬೇಬಿ. ಸೊ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀವಿ, ಎಷ್ಟು ಒಳ್ಳೆ ತಿಂತೀವಿ, ಅಷ್ಟು ಒಳ್ಳೇದು ನನ್ನ ಪ್ರಕಾರ. ಸೊ ಸಣ್ಣ ಆಗೋದಿದ್ದೇ ಇದೆ. ಐ ಮೀನ್ ನಮಗೆಲ್ಲ ಅದು ಗೊತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ಕೊಂಡಂತೂ ಸಣ್ಣ ಆಗೋದು ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ. ನೀವು ನಿಜವಾಗ್ಲೂ ಡಿಸಿಪ್ಲಿನ್ ಆಗಿ ವರ್ಕೌಟ್ ಮಾಡಿ, ಒಂದಷ್ಟು ಯೋಗ ಮಾಡಿ, ಒಂದಷ್ಟು ಡಯಟ್ ಮೇಂಟೈನ್ ಮಾಡಿದ್ರೆ ಖಂಡಿತ ಆಗುತ್ತೆ. ಬಟ್ ಈ ಒಂದು ಸಂದರ್ಭದಲ್ಲಿ ನಾನು ಡಯಟ್ ಮಾಡಬಾರ್ದು. ಸೊ ನಾನು ಮಾಡ್ತಾ ಇಲ್ಲ. ಅಷ್ಟೇ. ತಾಯಿ ಆಗ್ತಿದ್ದೀರಾ ಅನ್ನೋಂಥ ಒಂದು ನ್ಯೂಸ್ ನೀವು ಚೆಕ್ ಮಾಡಿದ್ಮೇಲೆ ಅದನ್ನ ಯಾರು ಮೊದಲು ಹೇಳಿದ್ರಿ? ಏನಾದ್ರು ಕ್ಯಾಪ್ಚರ್ ಮಾಡಿದ್ರಾ? ಆಬ್ವಿಯಸ್ಲಿ ನನ್ನ ಗಂಡನ್ಗೆ ಫಸ್ಟ್ ಹೇಳ್ಬೇಕಲ್ವಾ. ಹಿ ವಾಸ್ ನಾಟ್ ಇನ್ ಟೌನ್ ಆ್ಯಕ್ಚುಲಿ. ಅವರು ಆಚೆ ಇದ್ರು. ಐ ಥಿಂಕ್ ಡೆಲ್ಲಿಯಲ್ಲಿ ಇದ್ರು ಅನ್ಸುತ್ತೆ ಅವಾಗ. ಸೊ ನಾನು ಫೋನ್ ಮಾಡಿದೆ. ನನಗೆ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ನಾನು ಅವ್ರಿಗೊಂದು ವಿಡಿಯೋ ಕಾಲ್ ಮಾಡಿದೆ. ನಾನು ಅಳ್ತಾ ಇದ್ದೆ. ಈಸ್ ಲೈಕ್ ಏನಾಯ್ತು ಟೆನ್ಷನ್ ಆಗೋಯ್ತು ಅವ್ರಿಗೆ, ನಾನು ಏನಕ್ಕೆ ಅಳ್ತಾ ಇದ್ದೀನಿ ಅಂತ. ದೆನ್ ಐ ಟೋಲ್ಡ್ ಹಿಮ್ ಹೀಗೆ ಅಂತ. ಸೊ ಅವರು ಖುಷಿ ಪಟ್ರು. ಆಮೇಲೆ ಖಂಡಿತ ಫ್ಯಾಮ್ಲಿಗೆಲ್ಲ ಮೆತ್ತಿಗೆ ಹೇಳ್ಕೊಂಡು ಬಂದ್ವಿ. ಅವ್ರಿಗೂ ಇಟ್ ವಾಸ್ ಆ್ಯಕ್ಚುಲಿ ಫ್ಯಾಮ್ಲಿಗೆ ರಿವೀಲ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಫ್ಯಾಮ್ಲಿ ಹೆಂಗೆ ರಿವೀಲ್ ಮಾಡಿದ್ವಿ ಅಂದರೆ, ಒಂದು ಇದು ನಮ್ಮ ಮಾವಂಗೆ ಹೆಲ್ತ್ ಚೆಕಪ್ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ ಅಂತ. ಸೊ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದಾಗ ಅವರೆಲ್ಲ ಕ್ಯಾಶುವಲ್ ಆಗೇ ಬಂದರು. ನಮ್ಮ ಅತ್ತೆ ಮಾವ, ನಮ್ಮ ತಾಯಿ, ಮತ್ತು ನಮ್ಮ ನನ್ನ ಮೈದುನ ಮತ್ತು ಅವ್ರ ಹೆಂಡತಿ ಎಲ್ಲರೂ ಬಂದರು. ಆರಾಮಾಗಿ ಬಂದರು. ನೋಬಡಿ ನ್ಯೂ ಎನಿಥಿಂಗ್. ಈ ಥರ ಮಾವನಿಗೆ ಹೆಲ್ತ್ ಚೆಕಪ್ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಡಾಕ್ಟರ್ ಸ್ಕ್ಯಾನ್ ಮಾಡಿ ಮಗುನ ತೋರಿಸಿದ್ರು. ಸೊ ಎವ್ರಿ ಒನ್ ಲೈಕ್ ಓ ಮೈ ಗಾಡ್ ಅಂತ. ಸೊ ದ್ಯಾಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ರಿವೀಲ್ ಅವರಿಗೆ. ಬಟ್ ಅದೇ ನಾವು ಹೆಂಗೆ ಜನರಿಗೆ ರಿವೀಲ್ ಮಾಡಿದ್ವಿ, ಅದು ತುಂಬ ಪಾಸಿಟಿವ್ ಆಗಿ ಎಲ್ಲರೂ ತಗೊಂಡ್ರು. ಅದು ಖುಷಿ ಆಯಿತು. ಒಂದು ಫೋಟೋ ಶೂಟ್ ಕೂಡ ತುಂಬಾ ವಿಭಿನ್ನವಾಗಿತ್ತು. ಯಾಕಂದ್ರೆ ಬೇಬಿ ಬಂಪ್ ಅಂತಾರೆ ಹೀರೋಯಿನ್ಸ್ ಲೈಕ್ ಮಾಡರ್ನ್ ಆಗಿ ಅದನ್ನ ಫೋಟೋ ಶೂಟ್ ಮಾಡಿಸ್ತಾರೆ ಅನ್ನುವಂಥದ್ದು. ಬಟ್ ನಿಮ್ಮದು ನಿಜವಾಗ್ಲೂ ವಿಭಿನ್ನವಾಗಿತ್ತು. ಅದಕ್ಕೆ ಮೆಚ್ಚುಗೆ ಸಹ ಸಾಕಷ್ಟು ಜನರಿಂದ ಬಂತು. ನಿಮ್ಮ ಫಾಲೋವರ್ಸ್ ಇರಬಹುದು, ಫ್ಯಾನ್ಸ್ ಇರಬಹುದು, ಭುವನ್ ಅವರ ಫಾಲೋವರ್ಸ್ ಇರಬಹುದು. ಆ ಪಾಸಿಟಿವ್ನೆಸ್ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮಟ್ಟಕ್ಕೊಂದು ರೆಸ್ಪಾನ್ಸ್ ಸಿಗುತ್ತೆ ನಮಗೆ ಅಂತ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ತಗೊಂಡ್ರು ಅದನ್ನು. ತುಂಬ ಪಾಸಿಟಿವ್ ಆಗಿ ಆಶೀರ್ವಾದ ಮಾಡಿದ್ರು. ಆಮೇಲೆ ನಾವು ಕೂಡ, ನಮಗೂ ಅದೇ ಇದ್ದಿದ್ದು ಮನಸ್ಸಲ್ಲಿ. ನಮಗೇನಂದರೆ, ನಾವು ಈ ಥರದ್ದು ಒಂದು ರಿವೀಲ್ ಮಾಡ್ತಾ ಇದ್ವಿ. ಏನನ್ನ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಹೇಳಿದಾಗ ಇಟ್ ವಾಸ್ ಭುವನ್ ಅವ್ರ ಕಾನ್ಸೆಪ್ಟ್. ನಮ್ಮದೇ ಒಂದು ಟ್ರೆಡಿಷನ್ನ, ನಮ್ಮದೇ ಒಂದು ಕಲ್ಚರ್ನ ಎತ್ತಿ ಹಿಡಿಯೋಣ. ನಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ್ಯನ್ಸಿಸ್ಟರ್ಸಿಗೆ ಪೂಜೆ ಮಾಡ್ತೀವಿ. ನಮ್ಮಲ್ಲಿ ನಾವು ನೇಚರಿಗೆ ಪೂಜೆ ಮಾಡ್ತೀವಿ. ನಮ್ಮ ತಾಯಿ ಕಾವೇರಿ ತಾಯಿ, ನಾವು ನದಿಗೆ ಪೂಜೆ ಮಾಡ್ತೀವಿ. ಇಗುತಂಪ ಅಂತ ಹೇಳಿದ್ರೆ ಬೆಟ್ಟ. ಸೊ ನಾವು ಬೆಟ್ಟಕ್ಕೆ ಪೂಜೆ ಮಾಡ್ತೀವಿ. ವಿ ಪ್ರೇ ದ ಮೌಂಟೇನ್ಸ್, ವಿ ಪ್ರೇ ಟು ದ ರಿವರ್, ವಿ ಪ್ರೇ ಟು ಅವರ್ ಆ್ಯನ್ಸಿಸ್ಟರ್ಸ್. ಸೊ ನಮ್ಮ ಕಲ್ಚರಲ್ಲಿ ಇಷ್ಟೊಂದು ರಿಚ್ನೆಸ್ ಇದ್ದಾಗ ಅದನ್ನೇ ತೋರಿಸೋಣ ಅನ್ನೋ ಒಂದು ಥಾಟ್ ಬಂತು. ಅದನ್ನೇ ಮಾಡಿದ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಖುಷಿ. ಸದ್ಯಕ್ಕೆ ಹರ್ಷಿಕಾ ಅವರ ರೊಟೀನ್ ಹೇಗೆ ಚೇಂಜ್ ಆಗಿದೆ? ಹೀರೋಯಿನ್ ಅದು ಬೇರೆ ಆಯ್ತು, ಈಗ ತಾಯಿ. ಅಷ್ಟೇ, ಬರೀ ತಿಂತಾ ಇದ್ದೀನಿ ನಾನು. ಬೇರೆ ಏನು ರೊಟೀನ್ ಚೇಂಜ್ ಆಗಿಲ್ಲ. ಐ ಬಿನ್ ಜಸ್ಟ್ ಈಟಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ದ ಬೇಬಿ. ಒಂದು ಫೇಸ್ ಇದು. ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಇದನ್ನ ಎಂಜಾಯ್ ಮಾಡ್ತಾರೆ, ಈ ಒಂದು ಫೇಸ್ನ. ಆ ಒಂದು ಫೇಸಲ್ಲಿ ಎಲ್ಲರೂ ಅಟೆನ್ಷನ್ ಕೊಡ್ತಾರೆ, ಎಲ್ಲರೂ ಜಾಸ್ತಿ ಕೇರ್ ಮಾಡ್ತಾರೆ, ಎಲ್ಲರೂ ನೋಡ್ಕೊತಾರೆ. ಹೆಣ್ಮಕ್ಳಿಗೆ ಅದಿಷ್ಟ ಅಲ್ಲ. ಎಲ್ಲರೂ ಬಂದ್ಬಿಟ್ಟು ಚೆನ್ನಾಗಿದ್ಯಮ್ಮ, ಎಲ್ಲ ಓಕೆನಾ ಅಂತ ನೋಡಿದ್ರಾ. ಇದು ಕೇರ್ ಅನ್ನೋದು. ನಾನು ಇದನ್ನೇ ಹೇಳ್ತಾ ಇದ್ದೆ. ಸೊ ಇದು ಜಾಸ್ತಿ ಸಿಗುತ್ತೆ ಈ ಸಮಯದಲ್ಲಿ. ಓಕೆ, ಈಗಷ್ಟೇ ಒಂದಷ್ಟು ಮಾತುಕತೆಗಳನ್ನು ಮಾತಾಡ್ತಾ ಇದ್ವಿ. ಹಾಗೆ ನೀವು ಹೇಳಿದ್ರಿ ಹೀಲ್ಸ್ ಹಾಕೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಇತ್ತೀಚೆಗಷ್ಟೇ ನಾವು ನೋಡ್ತಿರ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ದೀಪಿಕಾ ಪಡ್ಕೋನೆ ಅವ್ರ ಬಗ್ಗೆ ಒಂದಷ್ಟು ಇದು ಫೇಕ್ ಬೇಬಿ ಬಂಪ್ ಅನ್ನುವಂಥ ಒಂದಷ್ಟು ನಾವು ನೋಡ್ತಾ ಇದೀವಿ. ರಿಯಲಿ ಈಸ್ ದಟ್ ಎ ಪಾಸಿಬಲ್? ಒಂದು ವುಮೆನ್ಗೆ ಆಸ್ ಎ ಪ್ರೆಗ್ನೆನ್ಸಿ ವುಮೆನ್ಗೆ ಅಂದರೆ ಹೈ ಹೀಲ್ಸ್ ಹಾಕೊಳ್ಳುವಂಥದ್ದು, ಅದು ಪೆನ್ಸಿಲ್ ಹೀಲ್ಸ್.
ನನ್ನನ್ನ ಕೇಳಿದ್ರೆ ಖಂಡಿತ ನನಗಂತೂ ಹೀಲ್ಸ್ ಹಾಕೊಳಕ್ಕಾಗಲ್ಲ. ಐ ಥಿಂಕ್ ದೀಪಿಕಾ ವಾಸ್ ಅ ಮಾಡೆಲ್ ಫಾರ್ ದ ಲಾಂಗೆಸ್ಟ್ ಟೈಮ್. ಮೇ ಬಿ ಅವರಿಗೆ ಪಾಸಿಬಲ್ ಆಯಿತು ಅದು. ಶಿ ಕುಡ್ ಕ್ಯಾರಿ ಇಟ್ ಆಫ್. ನನಗೆ ನಿಜವಾಗ್ಲೂ ಆಗಲ್ಲ. ಐ ಥಿಂಕ್ ನನಗೆ ಸ್ವಲ್ಪ ಹೀಲ್ಸ್ ಹಾಕೊಂಡು ನಡೆದ್ರೇ ಸುಸ್ತಾಗುತ್ತೆ. ಅಂದರೆ ಬ್ಯಾಕ್ ಎಸ್ಪೆಷಲಿ ಬಿಕಾಸ್ ಬಾಡಿ ವೆಯ್ಟ್ ಕಂಪ್ಲೀಟ್ ಫೀಟ್ ಮೇಲೆ ಹೋದಾಗ ಸುಸ್ತಾಗಿ ಹೋಗುತ್ತೆ. ಐ ಕಾಂಟ್ ಕ್ಯಾರಿ ಇಟ್ ಆಫ್. ನಿಜವಾಗ್ಲೂ ಶಿ ಈಸ್ ಗ್ರೇಟ್. ಶಿ ಈಸ್ ಕ್ಯಾರಿಂಗ್ ಹೀಲ್ಸ್. ನನಗೆ ನಿಜವಾಗ್ಲೂ ಇದು ನನ್ನದು ಅವರ ಇದ್ರ ಬಗ್ಗೆ ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಫೇಕ್ ಇದು ಅನ್ನೋದು. ಬಿಕಾಸ್ ಪ್ರತಿಯೊಬ್ಬ ಮಹಿಳೆ ತಾಯ್ತನ ಅನ್ನೋದು ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆಫ್ ಅವರ್ ಲೈಫ್, ಆಯ್ತಾ. ಸೊ ಆ ಥರದ ಒಂದು ಫೇಸಲ್ಲಿ ಇದ್ದಾಗ ನಾವು ಯಾರನ್ನು ಟೀಕೆ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಶಿ ಈಸ್ ಜಸ್ಟ್ ಏನು ಹೇಳೋದು, ಒಂದು ಇಷ್ಟು ವರ್ಷದಿಂದ ಒಂದು ಎಕ್ಸ್ಪೀರಿಯನ್ಸ್ಡ್ ಮಾಡೆಲ್. ಸೊ ಮೇ ಬಿ ಅವರು ಹೀಲ್ಸ್ ಹಾಕೋಬಹುದು, ಬಟ್ ನನಗೆ ನಾಟ್ ಪಾಸಿಬಲ್. ಫ್ಯಾಮಿಲಿಯವರೆಲ್ಲ ಈ ಸುದ್ದಿ ಕೇಳಿದ ತಕ್ಷಣ ಏನಾದ್ರು ಗಿಫ್ಟ್ ಕೊಟ್ರಾ? ಭುವನ್ ಸರ್ ಏನಾದ್ರು ಹೇಳಿದ್ರಾ, ಗಿಫ್ಟ್ ಕೊಟ್ರಾ? ಇದು ಭುವನ್ ಸರ್ ಗಿಫ್ಟೇ. ಸೊ ಬೇರೆ ಗಿಫ್ಟ್ ಭುವನ್ ಸರ್ ಕೊಟ್ಟಿಲ್ಲ. ಮದರ್ಹುಡ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀರಾ. ಮಗುನ ಯಾವಾಗ ಎಕ್ಸ್ಪೆಕ್ಟ್ ಮಾಡೋದು, ಯಾವ ತಿಂಗಳಲ್ಲಿ? ಅಕ್ಟೋಬರ್ ಅಲ್ಲಿ ಜೂನಿಯರ್ ಬರ್ತಾನೆ ಇಲ್ಲ ಬರ್ತಾಳೆ. ಸೊ ಕಾಯ್ತಾ ಇರಿ. ಇದೆಷ್ಟು ಹರ್ಷಿಕ್ ಪುಣಚ ಅವರ ಮಾತಾಯಿತು. ಕ್ಯಾಮ್ರಾಮನ್ ಅರುಣ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.